ಬೆಂಗಳೂರಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ. ಮೂವರು ಸಜೀವ ದಹನವಾಗಿದ್ದಾರೆ. ಪರ್ಫ್ಯೂಮ್ ಫಿಲ್ಲಿಂಗ್ನ ವೇಳೆ ಬ್ಲಾಸ್ಟ್ನ ಮೇಲೆ ಬ್ಲಾಸ್ಟ್ ಆಗಿದೆ. ಬೆಂಗಳೂರಿನ ಕುಂಬಳಗೋಡು ಬಳಿಯ ರಾಮಸಂದ್ರದಲ್ಲಿ ನಡೆದಿರುವಂತಹ ಘಟನೆ. ಪರ್ಫ್ಯೂಮ್ ಫ್ಯಾಕ್ಟರಿ ಅದು. ಪರ್ಫ್ಯೂಮ್ ಫಿಲ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ಗಳ ಮೇಲೆ ಬ್ಲಾಸ್ಟ್ ಆಗಿದೆ. ಬೆಂಗಳೂರಿನ ಕುಂಬಳಗೋಡು ಬಳಿಯ ರಾಮಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಕಿಯ ಕೆನ್ನಾಲಿಗೆಗೆ ಬೆಂದು ಹೋಗಿದ್ದಾರೆ ಮೂವರು ಕಾರ್ಮಿಕರು. ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೂವರು ಕಾರ್ಮಿಕರು ಬೆಂಕಿಗೆ ಆಹುತಿಯಾಗಿದ್ದಾರೆ. ಸಜೀವ ದಹನ ಆಗಿದ್ದಾರೆ. ಪರ್ಫ್ಯೂಮ್ ಫ್ಯಾಕ್ಟರಿ ಅದು ಗೋಡೌನು ನೀವು ಗಮನಿಸ್ತಾ ಇದ್ದೀರಿ. ಆ ಗೋಡೌನ್ನ ದೃಶ್ಯವನ್ನ ಒಂದು ಕಡೆ ಬೆಂಕಿ ಹತ್ಕೊಳ್ತಾ ಇರುವಂತಹ ದೃಶ್ಯ, ಇನ್ನೊಂದು ಕಡೆ ಬೆಂಕಿ ನಂದಿಸಿದ ಬಳಿಕದ ದೃಶ್ಯಗಳು. ಅಲ್ಲಿ ಪರ್ಫ್ಯೂಮ್ ಬಾಟಲ್ಸ್ ಇದಾವೆ. ಆ ಪರ್ಫ್ಯೂಮ್ ಫಿಲ್ ಮಾಡುವಂತಹ ಸಂದರ್ಭದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ನಿಮ್ಗೆ ಗೊತ್ತಿದೆ, ಪರ್ಫ್ಯೂಮ್ನಲ್ಲಿ ಗ್ಯಾಸ್ ಇರುತ್ತೆ, ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಆ ಫಿಲ್ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಗ್ಯಾಸ್ ಸಿಲಿಂಡರ್ನ ಫಿಲ್ ಮಾಡ್ತಾರಲ್ಲ, ಅದೇ ಥರ ಪ್ರೆಷರಲ್ಲಿ ಇಲ್ಲೂ ಕೂಡ ಫಿಲ್ ಮಾಡ್ತಾ ಇದ್ದಾರೆ ಪರ್ಫ್ಯೂಮನ್ನು. ಆ ಸಂದರ್ಭದಲ್ಲಿ ಆಗಿರೋದು. ಪರ್ಫ್ಯೂಮ್ ಕೆಮಿಕಲ್ ಫಿಲ್ಲಿಂಗ್ ಮಾಡುವಾಗ ಸ್ಫೋಟ ಆಗಿದೆ. ಮನೆಯಲ್ಲಿ ಪರ್ಫ್ಯೂಮ್ ಕೆಮಿಕಲ್ ಫಿಲ್ ಮಾಡ್ತಾ ಇದ್ರಂತೆ ಮನೆಯಲ್ಲಿ. ಈ ವೇಳೆ ಏಕಾಏಕಿ ಸ್ಫೋಟ ಆಗಿದೆ. ಮೂವರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನೋಡಿ, ಇಂಥ ಫ್ಯಾಕ್ಟರಿಗಳಿಗೆ ಪರ್ಮಿಷನ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಸೇಫ್ಟಿ ಪ್ರಿಕಾಷನ್ಸ್ ಇದೆಯೋ ಇಲ್ವೋ ಅದನ್ನು ಗಮನಿಸಬೇಕು. ಇದೆಲ್ಲ ಮನೆಯಲ್ಲಿ ಮಾಡ್ತಾ ಇದ್ರು. ಮನೆಯಲ್ಲಿ ಪರ್ಫ್ಯೂಮ್ ಕೆಮಿಕಲ್ ಫಿಲ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಮನೆಯಲ್ಲಿ ಯಾಕೆ ಮಾಡ್ತಾ ಇದ್ರು? ಹೇಗೆ ಮಾಡೋದಕ್ಕೆ ಸಾಧ್ಯ? ಅದೊಂದು ಫ್ಯಾಕ್ಟರಿ ಅಂತ ಆದಮೇಲೆ, ಕಾರ್ಖಾನೆ ಅಂತ ಆದಮೇಲೆ ಅದಕ್ಕೆ ಒಂದು ನಾರ್ಮ್ಸ್ ಅಂತ ಇರುತ್ತೆ. ಹೀಗೆ ಇರಬೇಕು, ಇಂತಿಂಥ ವ್ಯವಸ್ಥೆ ಇರಬೇಕು. ಒಂದು ವೇಳೆ ಅಗ್ನಿ ಅವಘಡ ಸಂಭವಿಸಿದ್ರು ಫೈರ್ ರೆಸಿಸ್ಟೆನ್ಸ್ ಇರಬೇಕು, ಆ ಸಿಸ್ಟಮ್ ಇರಬೇಕು. ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಒಂದು ಮನೆಯಲ್ಲಾಗಿದ್ದಂತೆ. ಆ ಮನೆಯಲ್ಲಿ ಪರ್ಫ್ಯೂಮ್ ಫಿಲ್ ಮಾಡ್ತಾ ಇದ್ರು, ಕೆಮಿಕಲ್ ಇತ್ತು. ಆ ಸಂದರ್ಭದಲ್ಲಿ ನಡೆದಿರುವಂಥ ದುರ್ಘಟನೆ. ಮೂವರು ಸಜೀವವಾಗಿ ದಹನ ಆಗಿದ್ದಾರೆ. ಇವತ್ತು ಸಂಜೆ ಅರೌಂಡ್ 5 o'clockಗೆ ನಮ್ಮ ಕುಂಬಳಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರಾಮಸಂದ್ರ ಅನ್ನೋ ಇದರಲ್ಲಿ ಇಲ್ಲಿ ಒಂದು 30-40 ಸೈಟಲ್ಲಿ ಒಂದು ಅಗ್ನಿ ಅವಘಡ ಆಗಿದೆ. ಇದು ಅದರಲ್ಲಿ 3 ಜನ ಡೆತ್ ಆಗಿದೆ. ಒಬ್ಬರು ಸಲೀಮ್ ಅಂತ ಐಡೆಂಟಿಫೈ ಆಗಿದ್ದಾರೆ, ಇನ್ನೂ ಇಬ್ಬರು ನಮಗೆ ಐಡೆಂಟಿಫೈ ಆಗಿಲ್ಲ. ಮತ್ತು ಇದರಲ್ಲಿ 5 ಜನ ಇಂಜೂರ್ಡ್ ಇದ್ದಾರೆ. ಅವ್ರನ್ನ ಪ್ರಸ್ತುತ ಈಗ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ಗೆ ತೊಗೊಂಡೋಗಿದ್ದಾರೆ. ಇದು ಸ್ಥಳೀಯರು ಹೇಳೋ ಪ್ರಕಾರ ಕಳೆದ ಲೆಸ್ ದ್ಯಾನ್ ಅ ಮಂತ್ ಇಲ್ಲಿ ಇದನ್ನು ಸೆಟಪ್ ಮಾಡಿದ್ದಾರೆ. ವಿಠಲ್ ಅನ್ನೋರ್ದು ಇದು ಒಂದು ಸೈಟ್ ಆಗಿದ್ದು ಅದನ್ನು ಸಲೀಮ್ ಅನ್ನೋರು ಬಾಡಿಗೆಗೆ ಪಡೆದಿದ್ದಾರೆ. ಇಲ್ಲಿ ಪರ್ಫ್ಯೂಮ್ಸ್ ಮ್ಯಾನುಫ್ಯಾಕ್ಚರ್ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದನ್ನೇನು ಪ್ರೆಸ್ ಮಾಡೋವಾಗ ಅದು ಎಕ್ಸ್ಪ್ಲೋಡ್ ಆಗಿದೆ ಅಂತ ಹೇಳ್ತಾರೆ. 3 ಜನ ಮೃತದೇಹಗಳು ಒಳಗಡೆ ಸ್ಮಾಲ್ ಶೆಡ್ಡಲ್ಲಿ ಸಿಕ್ಕಿದೆ. ಉಳಿದವ್ರನ್ನ ಈಗ ನಾವು ಆಸ್ಪತ್ರೆಗೆ ರವಾನೆ ಆಗಿದೆ. ಅವರು ಟ್ರೀಟ್ಮೆಂಟಲ್ಲಿದ್ದಾರೆ. ಈಗ ಫೈರ್ ಅವರು ಬಂದಿದ್ದಾರೆ, ಅವರ ಫೈರ್ನ ನಿಂದಿಸಿದ್ದಾರೆ. ಈಗ ನಮ್ಮ FSL ಟೀಮ್ ಬೆಂಗಳೂರಿಂದ ಈಗ ಮಡಿವಾಳದಿಂದ ಬರ್ತಾ ಇದ್ದಾರೆ. ಅವ್ರು ಬಂದ ಮೇಲೆ ಎಕ್ಸಾಕ್ಟ್ಲಿ ಕಾಸ್ ಆಫ್ ಡೆತ್, ಕಾಸ್ ಆಫ್ ಫೈರ್ ಏನಿದೆ ಮತ್ತು ಏನು ಮಾಡ್ತಿದ್ರು ಇಲ್ಲಿ ಅಂತ ಎಕ್ಸಾಕ್ಟ್ಲಿ ನಾವು ಹೇಳ್ಬೋದಾಗಿದೆ. ಮೇಲ್ನೋಟಕ್ಕಿನ್ನ ಏಜ್ ಒಬ್ಬರು ಮಾತ್ರ ಮೈನರ್ ಇಂಜೂರ್ಡ್ ಪರ್ಸನ್ ಇದ್ದಾರೆ. ಡೆತ್ ಆದವರು ಒಬ್ಬರು ಸಲೀಮ್ ಅಂತ ಐಡೆಂಟಿಫೈ ಆಗಿದೆ. ಇನ್ನು ಇಬ್ಬರು ಯಾರು ಅಂತ ನಮ್ಗೆ ಐಡೆಂಟಿಫೈ ಆಗಿಲ್ಲ. ಇವತ್ತು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.